ನಮ್ಮ ನ್ಯೂಸ್ಗೆ ಸ್ವಾಗತ. ಇಂದು ರಾತ್ರಿ ನಿಮ್ಮಕಾಯಿಲಹಳ್ಳಿ ಉರುಸ್. ಚಿಂತಾಮಣಿ ತಾಲೂಕಿನ ಮುರುಗಮಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ನಿಮ್ಮಕಾಯಿಲಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಹಾಗೂ ಪುಣ್ಯತಾಣವಾಗಿರುವ ಹಜರತ್ ಸೈಯದ್ ಜಲಾಲ್ ಕಾಕಿ ಶಾ ಮೌಲಾ ಬಾಬಾ ದರ್ಗಾ ಉರುಸ್ ಕಾರ್ಯಕ್ರಮ ನವೆಂಬರ್ 16ರಂದು ಬುಧವಾರ ರಾತ್ರಿ ಹಮ್ಮಿಕೊಳ್ಳಲಾಗಿದೆ. ಬುಧವಾರದಂದು ರಾತ್ರಿ ಉರುಸ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ದರ್ಗಾ ಸಮಿತಿ ಅಧ್ಯಕ್ಷರಾದ ಅಮಿತ್ ಜಾನ್ ರವರು ತಿಳಿಸಿದರು. ಗ್ರಾಮದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ರಾತ್ರಿ 7 ಗಂಟೆಗೆ ಮೌಲಾ ಬಾಗ್ನಿಂದ ಗಂಧೋತ್ಸವವನ್ನು ಮೆರವಣಿಗೆ ಮುಖಾಂತರ ತಂದು ಅರ್ಪಿಸಲಾಗುವುದು. ಗಂಧೋತ್ಸವದ ಪ್ರಯುಕ್ತ ನವೆಂಬರ್ 17ರಂದು ಗುರುವಾರ ರಾತ್ರಿ 8 ಗಂಟೆಗೆ ಚಾಂದ್ ಖಾದ್ರಿ ಹಾಗೂ ತಬ್ರೇಜ್ ರವರಿಂದ ಅಮೋಘ ಕವಾಲಿ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಎಂದು ಅವರು ವಿವರಿಸಿದರು. ಇನ್ನು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ದರ್ಗಾದ ಉರುಸ್ ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳು ಶಾಂತಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದರ್ಗಾ ಸಮಿತಿ ಕಾರ್ಯದರ್ಶಿ ದಾದಾಪೀರ್, ಕಾರ್ತಿಕ್, ಅಜಯ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಉರುಸ್ ಪ್ರಯುಕ್ತ ದೇವಾಲಯಕ್ಕೆ ವಿಶೇಷ ಅಲಂಕಾರ ಏರ್ಪಡಿಸಲಾಗಿತ್ತು. ವಿದ್ಯುತ್ ದೀಪ ಅಲಂಕಾರದ ಜೊತೆಗೆ ಹೂವಿನ ಅಲಂಕಾರ ಸರ್ಪ ಏರ್ಪಡಿಸಲಾಗಿದ್ದು ಭಕ್ತಾದಿಗಳ ಮನಸೆಳೆಯುವಂತಿತ್ತು. ನಿಮ್ಮಕಾಯಿಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಕಾಕಿ ಶಾ ಮೌಲಾ ದರ್ಗಾ ಆವರಣದಿಂದ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕಂದರೆ ಹಿಂದಿನಿಂದಲೂ ಇಲ್ಲಿ ನಮ್ಮ ಹಜರತ್ ಸೈಯದ್ ಜಲಾಲ್ ಕಾಕಿ ಶಾ ಮೌಲಾ ಬಾಬಾ ಅವರ ಗಂಧ ಮಹೋತ್ಸವವನ್ನು ಉರುಸ್ ಮತ್ತು ಗಂಧ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. 3 ವರ್ಷಗಳಿಂದ ಇಲ್ಲಿ ಕರೋನಾ ಇರೋದರಿಂದ ಸ್ವಲ್ಪ ಇದು ಅಡಚಣೆಗಳಿತ್ತು, ಮಾಡೋಕ್ಕಾಗಲಿಲ್ಲ. ಇವತ್ತು ಎಲ್ಲ ಅನುಕೂಲಗಳಿದೆ, ಎಲ್ಲ ನಮ್ಮ ಗ್ರಾಮದಲ್ಲಿ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಮತ್ತು ನಮ್ಮ ಸ್ನೇಹಿತರುಗಳು ಮತ್ತು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಗ್ರಾಮಸ್ಥರು ನಾವು ಎಲ್ಲ ಸೇರಿ ನಮ್ಮ ಹಜರತ್ ಸೈಯದ್ ಜಲಾಲ್ ಕಾಕಿ ಶಾ ಮೌಲಾ ಅವರ ಉರುಸ್ ಗಂಧೋತ್ಸವವನ್ನು ಆಚರಿಸಬೇಕಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಇವತ್ತು 14ನೇ ತಾರೀಕು ನಮ್ಮ ಕಾಕಿ ಶಾ ಮೌಲಾ ದರ್ಗಾ ಮೌಲಾ ಬಾಬಾ ಅವ್ರದ್ದು ಸಂದಲ್ಲಿದೆ. ಇವತ್ತು ನಾಳೆ 17 ಕವಾಲಿ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ನಾನು ಎಲ್ಲ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹಜರತ್ ಸೈಯದ್ ಜಲಾಲ್ ಕಾಕಿ ಶಾ ಮೌಲಾ ಅವರ ಆಶೀರ್ವಾದ ಪಡಬೇಕೆಂದು ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ.